ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ಇವತ್ತೇನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಎಲ್ರಿಗೂ ಗೊತ್ತಾಗಿರುತ್ತೆ, ತಮ್ಮನೇಲಲ್ಲಿ ನೋಡಿರ್ತೀರ. ನಾನು ನನ್ನ ಫ್ರೆಂಡಿಗೆ ಫ್ರಾಂಕ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಟಾಪಿಕ್ ಏನಂತ ಹೇಳಿದರೆ, ನನಗೆ ನಮ್ಮ ಅತ್ತೆಗೆ ತುಂಬ ಜಗಳ ಆಗಿದೆ. ನಮ್ಮ ಅತ್ತೆ ನನ್ನನ್ನು ಮಕ್ಕಳನ್ನ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟಿದ್ದಾರೆ. ನಾನಿವಾಗ ಮಕ್ಕಳನ್ನ ಎಲ್ಲಾದರೂ ಬಿಟ್ಟು ನಾನು ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಟಾಪಿಕ್. ಸೊ ಅವಳಿಗೊಂಚೂರು ಐಡಿಯಾನೇ ಇಲ್ಲ, ಗೊತ್ತಿಲ್ಲ ಅವಳು ಕಾಲ್ ಪಿಕ್ ಮಾಡ್ತಾಳೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಹೇಗೆ ರಿಯಾಕ್ಟ್ ಮಾಡ್ತಾಳೆ, ಏನೇನು ಮಾತಾಡ್ತಾಳೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಫಸ್ಟ್ ಅವಳಿಗೆ ಕಾಲ್ ಮಾಡೋಣ, ಈ ಮೊಬೈಲಲ್ಲಿ ಮಾಡೋಣ. ಇನ್ನೊಂದು ಸರಿ ಟ್ರೈ ಮಾಡ್ತೀನಿ. ಅವಳೇ ಸ್ವಲ್ಪ ರಿಯಾಕ್ಟ್ ಮಾಡೋದು ಜಾಸ್ತಿ, ಹಾಗಾಗಿ ಅವಳಿಗೆ ಕಾಲ್ ಮಾಡ್ತಾ ಇದ್ದೀನಿ. ಈಗೇನಾದ್ರು ಕಾಲ್ ಪಿಕ್ ಮಾಡಿಲ್ಲ ಅಂದರೆ ಅವಳು ಕಾಲ್ ಪಿಕ್ ಮಾಡಿಲ್ಲ ಅಂದರೆ ನೆಕ್ಸ್ಟು ನಾನು ಹಾಸ್ಟೆಲಲ್ಲಿ ಓದಿದ್ದು, ಹಾಸ್ಟೆಲಲ್ಲಿ ಇರೋರು ಯಾರಿಗಾದ್ರೂ ಒಬ್ರಿಗೆ ಕಾಲ್ ಮಾಡೋಣ. ಅವರೆಲ್ಲ ನಂಗೆ ಅಷ್ಟೊಂದು ಜಾಸ್ತಿ ಕನೆಕ್ಟ್ ಇಲ್ಲ, ಆದರೂ ಯಾರಿಗಾದ್ರೂ ಒಬ್ರಿಗೆ ಕಾಲ್ ಮಾಡ್ತೀನಿ. 2 ಸರಿ ಮಾಡಿದೆ, ಪಿಕ್ ಮಾಡಿಲ್ಲ. ಇವಳು ಪಿಕ್ ಮಾಡಿಲ್ಲ ಅಂದರೆ ಪಿಕ್ ಮಾಡಲ್ಲ ಬಿಡಿ, ಏನೋ ಬ್ಯುಸಿ ಇರಬೇಕು, ಮಗು ಇದೆಯಲ್ಲ. ಇನ್ನೊಬ್ಬರು ಸುನೀತಕ್ಕ ಅಂತ ಇದ್ದಾರೆ, ಅವ್ರ ಹತ್ರ ನಾನು ಮಾತಾಡ್ದಲ್ಲಿ ತುಂಬ ಟೈಮ್ ಆಯಿತು. ಅವ್ರು ಕಾಲ್ ಪಿಕ್ ಮಾಡ್ತಾರಾ ಅಥವಾ ಈಗ ಮಕ್ಳಿಗೆ ರಜೆ ಇರೋದ್ರಿಂದ ಎಲ್ಲಾದರೂ ಪಿಕ್ನಿಕ್ ಹೋಗಿದ್ದಾರಾ ಮಕ್ಕಳು? ಹಲೋ ಹಾಂ ಅಕ್ಕ, ಎಲ್ಲಿದ್ದೀರಾ? ಎಲ್ಲಿದ್ದೀರಾ ಅಕ್ಕ? ಹಾಂ ಸರಿ. ಆ ಅಕ್ಕನೂ ದೇವಸ್ಥಾನದಲ್ಲಿದ್ದಾರಂತೆ. ಆ್ಯಂಡ್ ಇವಾಗ ಯಾರಿಗೆ ಕಾಲ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇಬ್ಬರು ಕಾಲ್ ಮಾಡಿದೆ, ನಾನೇ ಫೂಲ್ ಅದನ್ನ ಏನೋ ಅಂದ್ಕೊಳ್ತೀನಿ. ಆ್ಯಂಡ್ ಲಾಸ್ಟ್ ಕಾಲ್ ಯಾರಿಗೆ ಮಾಡೋದು? ಯಾರು? ನನ್ನ ಫ್ರೆಂಡ್ ಶಿಲ್ಪಾ ಅಂತಿದ್ದಾಳೆ, ಅವಳಿಗೆ ಮಾಡೋಣ. ಅವಳು ಪಕ್ಕ ಕಾಲ್ ಪಿಕ್ ಮಾಡ್ತಾಳೆ. SHILPE ಶಿಲ್ಪ ಪಕ್ಕ ಕಾಲ್ ಪಿಕ್ ಮಾಡ್ತಾಳೆ. ಇವಳು ಅಷ್ಟೇ ನನ್ನ ಚೈಲ್ಡ್ಹುಡ್ ಫ್ರೆಂಡೇ, ನಾವೆಲ್ಲ ಹಾಸ್ಟೆಲಲ್ಲಿ ಒಟ್ಟಿಗೆ ಓದ್ದವರು. ಹಲೋ, ನಾನು ಸುಮ್ಮನೆ ಕೂತಿದ್ದೀನಿ ಶಿಲ್ಪ. ನೀನೇನು ಮಾಡ್ತಿದ್ಯಾ? ಇಲ್ಲಿ ಫ್ರೆಂಡ್ ಮನೆಗೆ ಬಂದೆ ಕಣೆ. ಅದೇ ನನ್ನ ಫ್ರೆಂಡ್ ಇದ್ದಾಳೆ ಅಂತ ಅಂತಿದ್ನಲ್ಲ. ಇಷ್ಟು ದಿನಕ್ಕೆ ಇವತ್ತೇ ಟೈಮ್ ಸಿಕ್ತಲ್ಲ. ಮಕ್ಕಳನ್ನ VBSಗೆ ಚರ್ಚಲ್ಲಿ ಬಿಟ್ಬಿಟ್ಟು ಹಂಗೆ ಬಂದೆ. ಅದೇ ಅದು ಇದು ಕತೆ ಮಾತಾಡ್ಕೊಂಡ್ ಕೂತಿದ್ವಿ, ಎಷ್ಟು ವರ್ಷ ಆಯ್ತು ಅಂತ. ಏನ್ ವಿಷಯನ? ಮತ್ತೆ ನನಗೂ ನಮ್ಮ ಅತ್ತೆಗೂ ಜಗಳ ಆಯಿತು. ಮತ್ತೆ ಏನಾಯ್ತು? ಅದೇ ಈಗ ನನ್ನನ್ನು ಮಕ್ಕಳನ್ನು ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಹಸ್ಬೆಂಡ್ ಈಗೊಂದು ಅರ್ಧ ಗಂಟೆ ಆಯಿತು. ಹಸ್ಬೆಂಡ್ ಬರ್ತೀನಿ ಅಂತ ಹೇಳಿದ್ದಾರೆ, ಇನ್ನೂ ಬಂದಿಲ್ಲ. ಈಗ ಅದಕ್ಕೆ ನಾನು ಸಾಕು ಶಿಲು, ಇನ್ನು ಬದುಕದೇ ಬೇಡ ಅನ್ನಿಸ್ಬಿಟ್ಟಿದೆ. ಏನಾದರೂ ಮಾಡ್ಕೊಳ್ತೀನಿ ಮಕ್ಕಳನ್ನೆಲ್ಲಾದರೂ ಬಿಟ್ಟು. ಇವಳೊಬ್ಳು ಹೋಗ್ಬಿಟ್ಲ ಅಲ್ಲಿಗೆ, ಬಿಡೆ ಅಲ್ಲಿ ಬಿಟ್ಬಿಟ್ಟು ಬಾರೆ ನೀನು ಸುಮ್ಮನೆ. ಮಕ್ಕಳನ್ನ ಇಟ್ಕೊಂಡು ಈಗ ಎಲ್ಲೋಗಿ ದುಡಿಯೋಕ್ಕೂ ಆಗಲ್ಲ. ಏನು ವಿಷಯಕ್ಕೆ ಏನಾಯ್ತು? ಸಡನ್ ಆಗಿ ಹೊರಗೆ ಹಾಕಿದ್ದಾರೆ. ಅವ್ರನ್ನ ಬಿಡು ಅವ್ರನ್ನ. ಅಲ್ಲ, ಅದು ಬಿಡು. ಇವಾಗ ಅಮ್ಮನ ಮನೆಗೆ ಹೋದ್ರು, ಅವರು ಎಷ್ಟು ದಿವಸ ಅಂತ ನೋಡ್ತಾರೆ? ಒಂದು ಸ್ವಲ್ಪ ದಿವಸ ನೋಡ್ತಾರೆ, ಆಮೇಲೆ ಅವರು ಒಂಥರ ಮಾಡ್ತಾರೆ. ಅದಕ್ಕೆ ಇವಾಗ ಏನು ಮಾಡೋದು, ಎಲ್ಲಿಗೆ ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ. ಮಕ್ಳನ್ನ ಕರ್ಕೊಂಡು, ಇಷ್ಟು ಚಿಕ್ಕ ಮಕ್ಳನ್ನ ಕರ್ಕೊಂಡು ನಾನು ಎಲ್ಲಿಗೆ ಹೋಗಲಿ? ಅಥವಾ ಕೆಲ್ಸಕ್ಕೆ ಹೋಗೋದಾದ್ರೂ ಮಗುಗೆ ಹಾಲು ಕುಡಿಸ್ತಾ ಇದ್ದೀನಿ, ಮಗುನ ಬಿಟ್ಟು ನಾನು ಹೆಂಗೆ ಹೋಗಲಿ? ಅದೇ ಗೊತ್ತಾಗ್ತಾ ಇಲ್ಲ ನನಗೂ. ಯೋಚನೆ ಮಾಡ್ತಾ ಇದ್ದೀನಿ ಎಲ್ಲಿಗೆ ಹೋಗೋದು, ಏನು ಮಾಡೋದು ಅಂತ. ಇದು ಅದು ಬಿಡು.
ಈಗ ಏನ್ ಅಂದಿದಾರೆ ನಿಮ್ಮ ಮನೆಯವ್ರು ಏನಂತೀಯ ಫೋನ್ ಮಾಡಿ ಏನಂತೆ? ಅದೇ ನಾನು ಬರ್ತೀನಿ ಬರೋವರೆಗೂ ಕಾಯಿ ಅಂತ ಹೇಳ್ತಾರೆ. ಮತ್ತೆ ಅವ್ರು ಬಂದಮೇಲೆ ಒಂದು ಮನೆ ಅಂದರೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಇರು ಅಂತ ಹೇಳ್ತಾರೆ. ಅದು ಬಿಟ್ಟು ಬೇರೆ ಏನು ಹೇಳ್ತಾರೆ? ಪ್ರತಿ ಸರಿನೂ ಜಗಳ ಆಡಿದಾಗ ಇದೇ ಮಾತಲ್ವಾ ಹೇಳೋದವರು. ಈಗ ಬಂದು ನಾನು ಮಾತಾಡ್ತೀನಿ ಅಂದಿದಾರಾ? ಹಾಂ ನಾನು ಒಂದ್ ಹೇಳ್ತೀನಿ ನೋಡು. ಹಾಂ ಈಗ ಅವ್ರು ಇಲ್ದಲೆ ನೀನು ಮಗುನ್ ಇಟ್ಕೊಂಡು ಹೊರಗ್ ಬಂದ್ಬಿಡ್ಬೇಡ, ಅಲ್ಲೇ ಇರು. ಕೇಳ್ದೆ ನಾನು ಇರು ಅಂದೆ, ಅಷ್ಟು ಬೇಗ ಹೋಗ್ಬಿಟ್ಟಿದ್ದಾಳೆ ನೋಡು. ಆಗ ವೆಯ್ಟ್ ಮಾಡಿ ನೋಡು, ಇಲ್ಲ ಅಂದ್ರೆ ನೀನ್ ಸುಮ್ನೆ ಬಂದ್ಬಿಡು ಬೆಂಗಳೂರಿಗೆ. ಬಂದ್ರೆ ಹೆಂಗ್ ಮಗುನ್ ನೋಡ್ಕೊಳ್ಳೋದು ಶಿಲ್ಲು? ಮಗುನ್ ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತಲ್ಲ. ಈಗ ಫಸ್ಟ್ ನಿಮ್ ಮನೆಯವ್ರನ್ನ ಕೇಳಿಸ್ರಿ, ಆದ್ರೆ ನೀನ್ ಮಾತ್ರ ಒಂದೇ ಒಂದು ಇದ್ ಮಾತ್ರ ಸ್ಟ್ರಾಂಗ್ ಆಗಿ ಹೇಳು. ನೀನು ಒಂದೊಂದ್ ಸಲಾನು ಹೇಳ್ಕೊಂಡಿದ್ದನ್ನ ನಾನು ಕೇಳ್ಕೊಂಡಿದ್ದೀನಿ. ಅಲೋ ಸುಮ್ನೆ ಹೇಳ್ದೆ ಕಣೆ, ಫ್ರಾಂಕ್ ಮಾಡ್ದೆ ನಿಂಗೆ. ಇವಳು ಮಾಡಕ್ ಕರೆ ಕೆಲ್ಸ ಇಲ್ಲ. ನೆಕ್ಸ್ಟ್ ಯೂಟ್ಯೂಬ್ಗೆ ಹಾಕ್ತೀನಿ ನೋಡಿ ವಿಡಿಯೋನ. ಯೂಟ್ಯೂಬ್ ಹಾಕಕ್ಕ? ಹಾ ನೋಡು ನಿನ್ ಬೈ. ಒಂದ್ ನಿಮಿಷದಲ್ಲಿ ತುಂಬಾ ಶಾರ್ಟ್ ಮಾಡ್ಬಿಟ್ಟಲ್ಲೇ. ಫಸ್ಟಿಗೆ ನಾನು ನಿನಗೆ ಕಾಲ್ ಮಾಡಲಿಲ್ಲ, ಸುನೀತಕ್ಕನಿಗೆ ಕಾಲ್ ಮಾಡಿದೆ. ಹೇಗೆ ರಿಯಾಕ್ಟ್ ಮಾಡುತ್ತೆ ನೋಡೋಣ ಅಂತೇಳಿ. ಅಕ್ಕ ಎಲ್ಲ ದೇವಸ್ಥಾನದಲ್ಲಿ ಇದ್ದೀನಿ ಅಂತ ಹೇಳಿದ್ರಾ. ಮತ್ತೆ ನನ್ನ ಫ್ರೆಂಡ್ ಇನ್ನೊಬ್ಳು ಲತಾ ಅಂತಿದ್ದಾಳೆ, ಅವಳಿಗೆ ಕಾಲ್ ಟ್ರೈ ಮಾಡಿದೆ, ಅವಳು ಫೋನ್ ಪಿಕ್ ಮಾಡಿಲ್ಲ. ಮತ್ತೆ ನಂಗೆ ನೆನಪಾಯ್ತು ನೀನು ಕಾಲ್ ಮಾಡೋಣ, ನೀನೇನು ಹೇಳ್ತೀಯ ನೋಡೋಣ ಅಂತೇಳಿ ಮತ್ತೆ ನಿನಗೆ ಕಾಲ್ ಮಾಡಿದೆ. ಒಳ್ಳೆ ಫನ್ ಮಾಡಿದೆ ಬಿಡೆ. ಏನು ಅನ್ನಿಸ್ತು? ನಿಜ ಅನ್ಕೊಂಡ್ಬಿಟ್ಟ? ಅಂದ್ರೆ ಒಂದು ನಿಜ ನಿಜ ತರನೇ ಮಾತಾಡ್ಬಿಟ್ಟೆ, ಬೇಜಾರಾಗೋಯ್ತು. ಸೊ ಸುಮ್ಮನೆ ಮಾಡಿದ್ದು. ಸರಿ ಆಯ್ತು, ಎಂಜಾಯ್ ಮಾಡು, ಆಮೇಲೆ ಮಾಡ್ತೀನಿ. ಸುಮ್ಮನೆ ಹೇಳಿದ್ದು ಹಂಗೇನು ಆ ಥರ ಡಿಸಿಷನ್ ತಗೊಳ್ಳಲ್ಲ. 2 ಮಕ್ಳು ಇರಬೇಕಾದ್ರೆ ಮಕ್ಕಳೇ ಇವಾಗ ಮಕ್ಳಿಗೋಸ್ಕರನೇ ಇಷ್ಟೆಲ್ಲ ಕಷ್ಟಪಡೋದು. ಈಗ ಅವ್ರನ್ನ ಬಿಟ್ಟು ಸುನೀತಕ್ಕ ನಾನು ದೇವಸ್ಥಾನದಲ್ಲಿ ಇದ್ದೀನಿ ಆಮೇಲೆ ಮಾಡ್ತೀನಿ ಅಂತ ಹೇಳಿದರು. ಹಂಗೆ ಯಾರಿಗೆ ಮಾಡೋದು? ಬೇರೆಯವ್ರಿಗೆ ಮಾಡಿದ್ರೆ ನಂಬಲ್ಲ, ಮತ್ತು ನಿನಗೆ ಮಾಡೋಣ ನೀನಾದರೆ ನಂಬ್ತೀಯ ಅಂತ ಫೋನ್ ಮಾಡಿದೆ. ಒಳ್ಳೆ ಬಕ್ರ ಮಾಡಿದೆ ಬಿಡು. ಹಾಂ ಸರಿ ಶಿಲ್ಲು, ಮಾಡ್ತೀನಿ ಆಮೇಲೆ. ಹಂಗಾರೆ ಕೆಲಸ ಮಾಡ್ಕೊ. ಬಾಯ್. ಸೊ ಅವಳು ಈ ಥರ ಫ್ರಾಂಕ್ ಆದಳು. ಆ್ಯಂಡ್ ನನಗೆ ಯಾವಾಗಲೇ ಬೇಜಾರಾದ್ರೂ ಅಥವಾ ಒಂದು ಖುಷಿ ವಿಷಯ ಇದ್ರೂ ಏನೇ ಇದ್ರೂ ನಾನು ಅವಳ ಹತ್ರ ಶೇರ್ ಮಾಡ್ಕೊಳ್ತೀನಿ. ಅಂದರೆ ಲೈಫಲ್ಲಿ ಯಾರಾದರೂ ಒಬ್ಬರು ಫ್ರೆಂಡ್ ಬೇಕೇ ಬೇಕು. ಏನಾದರೂ ಒಂದು ಕಷ್ಟನ ಸುಖನ ಏನಾದರೂ ಒಂದು ಹೇಳ್ಕೊಳ್ಳೋಕ್ಕೆ ಒಂದು ಫ್ರೆಂಡ್ ಬೇಕು. ಸೊ ನನಗೆ ಅಂಥ ಫ್ರೆಂಡ್ಸ್ ಅಂದರೆ ಇವಳೇ ನನ್ನ ಬೆಸ್ಟ್ ಫ್ರೆಂಡು. ನಾವೊಂದು ಅರೌಂಡ್ ಒಂದು 4th 5th ಸ್ಟ್ಯಾಂಡರ್ಡಿಂದ ಒಟ್ಟಿಗೆ ಹಾಸ್ಟೆಲಲ್ಲಿ ಓದಿದ್ದು. ನಾನು ಹಾಸ್ಟೆಲಲ್ಲಿ, ನಾನು 2nd ಸ್ಟ್ಯಾಂಡರ್ಡಿಂದನೇ ಹಾಸ್ಟೆಲಲ್ಲಿ ಓದಿದ್ದು. ಇವಳು ಒಂದು 4th 5th ಸ್ಟ್ಯಾಂಡರ್ಡಿಗೆ ಬಂದು ಜಾಯ್ನ್ ಆಗಿದ್ದು. ಆ್ಯಂಡ್ ತುಂಬ ಅಂದರೆ ತುಂಬ ಕ್ಲೋಸ್ ಫ್ರೆಂಡ್. ಅವಳಿಗಿನ್ನೂ ಮದುವೆ ಆಗಿಲ್ಲ. ಸೊ ನನ್ನ ಏನೇ ಕಷ್ಟ ಸುಖ ದುಃಖ ಅಥವಾ ಒಳ್ಳೆಯದು ಕೆಟ್ಟದ್ದು ಏನಾದರೂ ಒಂದು ಡಿಸಿಷನ್ ತಗೊಳ್ಬೇಕಂದ್ರೆ ಅವಳು ನನ್ನ ಹತ್ರ ಕೇಳ್ತಾಳೆ, ನಾನು ಅವಳ ಹತ್ರ ಹಾಗೆ ಏನಾದರೂ ಡಿಸಿಷನ್ ತಗೋಬೇಕು ಅಂದರೆ ಕೇಳ್ತೀನಿ. ಆ್ಯಂಡ್ ತುಂಬ ಖುಷಿ ಆಗುತ್ತೆ ಅವ್ಳ ಜೊತೆ ಯಾವಾಗಲೂ ಮಾತಾಡೋದಕ್ಕೆ. ಯಾವಾಗಲೂ ಬೈಕೊಂಡೇ ಮಾತಾಡ್ತಾ ಇರ್ತಾಳೆ ನನ್ನ ಜೊತೆ ಲಿಟ್ರಲಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು, ಫ್ರಾಂಕ್ ವಿಡಿಯೋ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಇನ್ನೇನು ಅವಳು ಶಿಲ್ಪ ಈ ವಿಡಿಯೋನ ಖಂಡಿತವಾಗ್ಲೂ ನೋಡ್ತಾಳೆ. ಅವಳು ಏನಾದ್ರು ಈ ವಿಡಿಯೋನ ನೋಡ್ತಾ ಇದ್ದರೆ ಸಾರಿ ಶಿಲ್ಲು, ಸುಮ್ಮನೆ ತಮಾಷೆಗೆ ಮಾಡಿದ್ದು, ಜಗಳ ಆಗುತ್ತೆ ಹೋಗುತ್ತೆ, ನಾನು ಆ ಥರ ಡಿಸಿಷನ್ ಯಾವತ್ತೂ ತೊಗೊಳಲ್ಲ. ಆ್ಯಂಡ್ ಸುನೀತಕ್ಕ ಈ ವಿಡಿಯೋನ ನೋಡ್ತಾರೆ ಖಂಡಿತವಾಗ್ಲೂ. ನೋಡ್ತಾ ಇದ್ದರೆ ಅಕ್ಕ ಸುಮ್ಮನೆ ಫ್ರಾಂಕ್ ಮಾಡೋಕ್ಕೆ ಕಾಲ್ ಮಾಡಿದ್ದೆ. ನಾನು ಮತ್ತೆ ನೆಕ್ಸ್ಟ್ ಯಾವಾಗಾದರೂ ಫೋನ್ ಮಾಡಿದರೆ ಫ್ರಾಂಕ್ ಮಾಡೋಕ್ಕೆ ಕಾಲ್ ಮಾಡಿದ್ದೀನಿ ಅಂತ ಕಾಲ್ ಪಿಕ್ ಮಾಡ್ದಲ್ಲೇ ಇರಬೇಡಿ, ಕಾಲ್ ಪಿಕ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕಣ.